ನಮಸ್ಕಾರ ವೀಕ್ಷಕರೇ, ಭಾರ್ಗವಿ LLB ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕೊಡುವಂಥ ಒಂದು ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನನಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಇನ್ಸ್ಪೈರ್ ಕೂಡ ಮಾಡುತ್ತೆ. ಶುರುವಿನಲ್ಲಿ ಜಯರಾಜ್ ಹತ್ರ ಶ್ರೀಮಂತ ಹಾಗೂ ಅರ್ಜುನ್ ಬರ್ತಾರೆ. ಆಗ ಅಲ್ಲೇ ಒಂದು ಹುಡುಗಿಯ ಕೂಡ ಇರ್ತಾಳೆ. ಆಗ ಶ್ರೀಮಂತ, ಸರ್ ಪಾಪ ಈ ಹುಡುಗಿಗೆ ಮಾತಾಡೋದಕ್ಕೂ ಆಗಲ್ಲ, ಕಿವಿನೂ ಕೇಳಿಸಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗಳ ಸರ್ ಅಂತ ಹೇಳಿ ಜಯರಾಜ್ ಕೇಳ್ತಾನೆ. ಆಗ ಶ್ರೀಮಂತ, ಮಗು ನಂದಲ್ಲ ಸರ್, ಮಾರಾಟಕ್ಕೆ ತಂದಿದ್ದು ಅಂತ ಹೇಳ್ತಾನೆ. ಇನ್ನೆಲ್ಲ ಬ್ಲೂಟೂತ್ ಅಲ್ಲಿ ಅರ್ಜುನ್ ದೂರದಲ್ಲಿ ಕೇಳಿಸ್ಕೊಳ್ತಾ ಇರ್ತಾನೆ ಶ್ರೀಮಂತನ ಕಿವಿಯಲ್ಲಿರುವ ಬ್ಲೂಟೂತ್ ಇಂದ. ಇನ್ನು ಜಯರಾಜ್ ಇದ್ರೆ, ಸರ್ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ಈ ತರ ಎಷ್ಟೋ ಹುಡುಗಿರು ಕಳೆದೋಗ್ಬಿಟ್ಟಿದ್ದಾರೆ, ಏನ್ ಸರ್ ಮಾತಾಡ್ತಾ ಇದ್ದೀರಾ, ಹುಷಾರಾಗಿರಿ ಸರ್ ಅಂತ ಜಯರಾಜ್ ಹೇಳಿದ್ರೆ, ನೀವು ಜಯರಾಜ್ ತಾನೆ ಅಂತ ಶ್ರೀಮಂತ ಕೇಳ್ತಾನೆ. ಆಗ ಜಯರಾಜ್, ಇಲ್ವಲ್ಲ, ಮೋಸ್ಟ್ಲಿ ನೀವು ಬೇರೆ ಯಾರನ್ನು ಹುಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ ಅಂತ ತಡಬಡಿಸ್ತಾ ಹೇಳಿದ್ರೆ, ಇಲ್ಲ ಸರ್, ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದು. ನಮ್ ಗುಂಪಲ್ಲಿ ಇವಳೊಬ್ಳೆ ಉಳ್ಕೊಂಡ್ ಬಿಟ್ಟಿದ್ದಾಳೆ, ಇವಳನ್ನ ನಿಮ್ಗೆ ಮಾರ್ತೀನಿ, ಆದ್ರೆ ಇವಳನ್ನ ಮಾರಿದ ದುಡ್ಡನ್ನ ನೇರವಾಗಿ ನನ್ಗೆ ಕೊಡ್ಬೇಕು ಅಂತ ಶ್ರೀಮಂತ ಹೇಳಿದ್ರೆ, ಏನ್ರಿ ಏನ್ ಹೇಳ್ತಾ ಇದ್ರೆ, ಏನ್ ಮಾತಾಡ್ತಾ ಇದ್ರೆ ನೀವು, ನನ್ಗೇನು ಗೊತ್ತಿಲ್ಲ, ನೀವು ಹೋಗಿ ಹೋಗಿ ಅಂತ ಹೇಳಿ ಗಾಬರಿಗೊಂಡು ಜಯರಾಜ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಶ್ರೀಮಂತ ಆ ಹುಡುಗಿಯನ್ನ ಕರ್ಕೊಂಡು ಜಯರಾಜ್ ಸರ್ ಅಂತ ಹೇಳಿ ಹಿಂದೆನೆ ಬರ್ತಾ ಇರ್ತಾನೆ. ಜಯರಾಜ್ ಸರ್ ನಿಂತ್ಕೊಳ್ರಿ, ನನ್ನ ಮಾತನ್ನು ಕೇಳ್ರಿ ಅಂತ ಹೇಳಿ ಶ್ರೀಮಂತ ಹಿಂದೆ ಬರ್ತಾ ಇದ್ರು ಕೂಡ ಜಯರಾಜ್ ನಿಲ್ಲೋದೇ ಇಲ್ಲ. ಹಾಗೆ ಜಯರಾಜ್ಗೆ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಶ್ರೀಮಂತ ಅರ್ಧೋಗಿರೋ ಒಂದು 20 ರೂಪಾಯಿ ನೋಟನ್ನ ತೋರಿಸ್ತಾನೆ. ನಂತರ ಈಗ್ಲಾದ್ರೂ ನಂಬ್ತೀರಾ ಅಂತ ಹೇಳ್ಬಿಟ್ಟು ಶ್ರೀಮಂತ ಕೇಳಿದ್ರೆ, ಏನು ರೋಡ್ ಮಧ್ಯೆ ನಾನ್ ಡೀಲ್ ಮಾಡೋದು, ಯಾರಾದ್ರೂ ನೋಡಿದ್ರೆ ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಅದ್ ಸರಿ, ಯಾವ ಗ್ಯಾಂಗ್ ನಿಂದು ಅಂತ ಹೇಳಿ ಜಯರಾಜ್ ಶ್ರೀಮಂತ್ಗೆ ಕೇಳಿದ್ರೆ, ಆಗ ಶ್ರೀಮಂತ, ಅದು ಗ್ಯಾಂಗು ಅಂತ ಹೇಳಿ ತಡಬಡಿಸ್ತಾ ಇದ್ರೆ, ನಿನ್ನೆ ಕೇಳ್ತಾ ಇರೋದು ಯಾವ ಗ್ಯಾಂಗಿಗೆ ಸೇರಿದವ್ ನೀನು ಅಂತ ಜಯರಾಜ್ ಕೇಳಿದ್ರೆ, ಗ್ಯಾಂಗ್ ಬಗ್ಗೆ ನಾವು ಹೇಳಂಗೂ ಇಲ್ಲ, ನೀವು ಕೇಳಂಗೂ ಇಲ್ಲ, ನಿಮ್ಗೆ ಗೊತ್ತಿಲ್ವಾ ರೂಲ್ಸ್? ಇವಾಗ ಏನ್ ಸರ್, ಹುಡ್ಗಿ ಬೇಕೋ ಬೇಡವೋ ಅಂತ ಶ್ರೀಮಂತ ಹೇಳಿದಾಗ, ಸರಿ ಬಾ ನನ್ ಜೊತೆ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಜಯರಾಜ್ ಮುಂದೆ ಹೋಗ್ತಾನೆ. ಆಗ ಶ್ರೀಮಂತ ವಾಚ್ ಅನ್ನ ಪ್ರೆಸ್ ಮಾಡ್ಬಿಟ್ಟು, ಅಳಿಯ ಕಳಿಸಿದ್ದೀನಿ ಅಂತ ಹೇಳಿ ಜಯರಾಜ್ ಜೊತೆ ಹೊರಡ್ತಾನೆ. ಈ ಕಡೆ ರವೀಂದ್ರ ಮತ್ತು ಅನ್ನಪೂರ್ಣ ಇಬ್ರು ಕೂಡ JP ಪಾಟೀಲ್ ಮನೆಗೆ ಬರ್ತಾರೆ. ಆಗ ನಿರ್ಮಲಾ ಅವರನ್ನ ನೋಡ್ಬಿಟ್ಟು, ನೀವಾ ಕೇಳ್ದೆ ಮನೆ ಒಳಗಡೆನೆ ನುಗ್ಬಿಟ್ಟಿದ್ದೀರಾ, ಅಲ್ಲ ಮಾನ ಮರ್ಯಾದೆ ಅನ್ನೋ ಕಾನ್ಸೆಪ್ಟೇ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಬೈದು, ಆಮೇಲೆ ಅನ್ನಪೂರ್ಣ ಕೈಯಲ್ಲಿರುವ ತಾಂಬೂಲದ ತಟ್ಟೆಯನ್ನ ನೋಡಿ, ಏನಾದ್ರೂ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಿದ್ದೀರಾ? ನನ್ಗೆ ಗೊತ್ತಿತ್ತು ನಮ್ಮ ಅರ್ಜುನ್ಗೂ ಕೂಡ ಇದೇ ತರ ಮಾಟ ಮಂತ್ರ ಮಾಡಿಸಿದ್ದೀರಾ ಅಲ್ವಾ ಅಂತ ನಿರ್ಮಲಾ ಕೇಳಿದ್ರೆ, ಆಗ ಅಯ್ಯೋ ಇಲ್ಲ ಅಮ್ಮ, ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಇದೆ, ಅದಕ್ಕೆ ಅಕ್ಷತೆಯನ್ನ ಕೊಟ್ಟು ಕರೆಯೋಣ ಅಂತ ಬಂದ್ವಿ ಅಂತ ರವೀಂದ್ರ ಹೇಳ್ತಾನೆ. ಅಷ್ಟರಲ್ಲೇ ಸಾಕ್ಷಿ ಅಕ್ಕ ಅಂತ ಹೇಳಿ ಕರ್ಕೊಂಡು ಅಲ್ಲಿಗೆ ಬಂದು ಅವರನ್ನ ನೋಡಿ ಸುಮ್ನೆ ನಿಂತ್ರೆ, ಅದೇ ಟೈಮ್ಗೆ ಬೃಂದ ಕೂಡ ಅಪ್ಪ ಅಮ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಆಗ ರವೀಂದ್ರ ಮತ್ತು ಅನ್ನಪೂರ್ಣ ಕ್ಯಾರೆ ಅನ್ನೋದಿಲ್ಲ ಬೃಂದಾಗೆ. ನಂತರ ಬೃಂದ, ನೋಡಿದ್ರ ಅತ್ತೆ, ನಾನೇ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಇರ್ಬೇಕು ಅಂತ ಅಂದ್ಕೊಂಡ್ರು ಅವರೇ ಒಪ್ಕೊಳ್ಳೋದಿಲ್ಲ, ನನ್ನ ಹಣೆ ಬರಕ್ಕೆ ಯಾರನ್ನ ಹೊಣೆ ಮಾಡ್ಲಿ ಹೇಳಿ, ಸವಾರಿ ಇಲ್ಲಿಗೆ ಯಾಕೆ ಬಂದಿದೀಯೋ? ಓ, ಕೋರ್ಟಲ್ಲಿ ಅವಮಾನ ಮಾಡಿದ್ದು ಸಾಲದು ಅಂತ ಇಲ್ಲಿಗೂ ಬಂದಿದ್ದೀರಾ ಅಂತ ಬೃಂದ ಕೇಳಿದ್ರೆ, ನಾವಿಲ್ಲಿಗೆ ಶತ್ರುಗಳಾಗಿ ಬಂದಿಲ್ಲ ಅಂತ ಹೇಳಿ ರವೀಂದ್ರ ಹೇಳ್ತಾರೆ. ಆಗ ಬೃಂದ, ನೀವೇನಂತ ಅಂದ್ಕೊಂಡ್ ಬಂದ್ರು ನಮ್ಮ ಅವನ ಪಾಲಿಗೆ ನೀವು ಶತ್ರುಗಳೇ, ಅವರು ಕೋರ್ಟ್ ನಲ್ಲಿ ಗಂಭೀರವಾಗಿ ಇದ್ರು ಅಂದ ಮಾತ್ರಕ್ಕೆ ಇಲ್ಲಿ ಕೂಡ ಸುಮ್ನೆ ಇರ್ತಾರೆ ಅಂತ ಅಂದ್ಕೊಳ್ಬೇಡಿ, ಅವರು ಬಂದು ಬೈಯೋ ಮುಂಚೆ ದಯವಿಟ್ಟು ಹೊರಟೋಗಿ ಅಂತ ಬೃಂದ ಹೇಳಿದ್ರೆ, ಆಗ ಮೊದಲು ನಾವು ಹೇಳೋದನ್ನ ಕೇಳಿಸ್ಕೊ ಬೃಂದ, ಈ ಮನೆಗೆ ಇವತ್ತು ನಾವು ಬೀಗ್ರಾಗಿ ಬಂದಿದ್ದೀವಿ ಅಂತ ಅನ್ನಪೂರ್ಣ ಹೇಳಿದ್ರೆ, ಏನ ಯಾರಿಗೆ ಬೀಗ್ರು? ಹಾಗೆಲ್ಲ ಹೇಳಿ ನಮ್ಮ ಮರ್ಯಾದೆಯನ್ನ ತೆಗಿಬೇಡಿ, ಮೊದ್ಲು ಆ ನಿಮ್ಮ ಮನೆ ಹಾಳಿ ಮಗಳು ಬಂದ್ಲು, ನಮ್ಮ ಮನೆಯನ್ನ ಮುರಿದ್ಲು, ನಮ್ಮ ಮಗನನ್ನ ಕರ್ಕೊಂಡು ಹೋದ್ಲು, ಈಗ ನೀವೇನಿಕ್ ಬಂದಿದ್ದೀರಾ ಅಂತ ಹೇಳಿ ನಿರ್ಮಲಾ ಕೇಳ್ತಾಳೆ. ನಂತರ ಅಲ್ಲಿಗೆ JP ಬಂದ್ಬಿಟ್ಟು, ರವೀಂದ್ರನನ್ನ ನೋಡಿ, ಅದೆಷ್ಟು ಧೈರ್ಯ ಇರಬೇಕು ನಿನ್ಗೆ, ನಮ್ಮನೆ ಬಾಗಿಲಿಗೆ ಬಂದಿದೀಯಾ ಅಂತ ಹೇಳಿ ಕೇಳಿದ್ರೆ, ಆಗ ರವೀಂದ್ರ, ನಾನಿಲ್ಲಿಗೆ ಲಾಯರ್ ಆಗಿ ಬಂದಿಲ್ಲ, ಒಬ್ಬ ತಂದೆಯಾಗಿ, ಒಬ್ಬ ಮಾವನಾಗಿ, ಒಬ್ಬ ಬೀಗನಾಗಿ, ಒಬ್ಬ ಗೆಳೆಯನಾಗಿ ಬಂದಿದ್ದೀನಿ, ಒಂದು ಶುಭ ಕಾರ್ಯಕ್ಕೆ ನಿಮ್ಮೆಲ್ಲರನ್ನ ಕರೆಯೋದಕ್ಕೆ ಬಂದಿದ್ದೀನಿ ಅಂತ ರವೀಂದ್ರ ಹೇಳಿದ್ರೆ, ಆಗ JP, ನನ್ನನ್ನ ಸೋಲ್ಸೋದಕ್ಕೆ ಯಾವ್ದೋ ಯೋಗ ಯಾಗ ಯಜ್ಞ ಮಾಡಿದ್ರೆ ಆಗೋದಿಲ್ಲ ರವೀಂದ್ರ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ JP ಹೇಳಿದ್ರೆ, ದಯವಿಟ್ಟು ನಡೆದಿರೋದನ್ನೆಲ್ಲ ಮರ್ತು ಬಿಡಿ, ಮನೆಗೆ ಬನ್ನಿ ಪ್ಲೀಸ್ ಅಂತ ಕೈ ಮುಗಿದು ರವೀಂದ್ರ ಕೇಳ್ಕೊಳ್ತಾನೆ. ಆಗ JP, ನಾವ್ ಯಾರು ಬರೋದಿಲ್ಲ ಅಂತ ಹೇಳಿ ಮುಲಾಜಿಲ್ದೆ ಹೇಳ್ತಾನೆ. ಅಲ್ಲಿಗೆ ನಾಳಿನ ಸಂಚಿಕೆಯ ಪ್ರೊಮೋ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.